ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು ಡೇ 16 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ಎಲ್ಲ ಹೇಗಿದ್ದೀರಾ, ಹಾಗೆ ಹೇಗೆ ಓದ್ತಾ ಇದ್ದೀರಾ, ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು ಮಾರ್ನಿಂಗ್ ಬೇಗ ಎದ್ದು 6 o'clock ಎಕ್ಸಸೈಸ್ ಎಲ್ಲ ಮಾಡಿ ನಾನು ಟಿಫನ್ ಮಾಡಿ ಓದ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಸೊ ನಾನು ಕರೆಂಟ್ ಅಫೇರ್ಸ್ನ ಓದ್ತಿದ್ದೀನಿ, ಯಾಕೆಂದರೆ ನಿಮಗೆಲ್ಲ ನೆನ್ನೆನೇ ಹೇಳಿದ್ದೀನಿ ಎನ್ವೈರ್ನಮೆಂಟಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದು ಕರೆಂಟ್ ಅಫೇರ್ಸ್ ಅಂತ ಅಂದ್ಬಿಟ್ಟು. ಸೊ ಕರೆಂಟ್ ಅಫೇರ್ಸು ಮತ್ತು ಬೇಸಿಕ್ಸ್ನ ಎರಡನ್ನೂ ಕೂಡ ಓದ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಎಲ್ಲ ಎನ್ವಿರಾನ್ಮೆಂಟ್ ನಾನು ಆಲ್ರೆಡಿ ಓದಿ ಮುಗಿಸಿದ್ದೆ KASಗೆ. ಸೊ ಅದನ್ನೇ ಸ್ವಲ್ಪ ಗ್ಲ್ಯಾನ್ಸ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಎಲ್ಲೋ ಒಂಥರ ಓದ್ತಾ ಇದ್ದರೆ ಅದನ್ನೇ ಸ್ವಲ್ಪ ಈಸಿ ಅನ್ನೋಂಗೆ ಫೀಲ್ ಆಗುತ್ತೆ. ಹಾಗಾಗಿ ನಾನು ಮತ್ತೆ ಓದ್ತಾ ಇರ್ತೀನಿ ಓದಿದ್ದೇನೆ. ಆ್ಯಂಡ್ ಕರೆಂಟ್ ಅಫೇರ್ಸ್ನ ಕಂಪ್ಲೀಟಾಗಿ ಮುಗಿಸೋಣ ಅಂತ ಓದ್ತಾ ಇದ್ದೆ. ಆ್ಯಂಡ್ ಇವತ್ತಂತೂ ನಾನು ಏನಾದ್ರು ಮಾಡಿ 10 hours ಓದಲೇಬೇಕು. ಸೊ ಅದಕ್ಕೋಸ್ಕರ ನಾನು ಓದ್ತಾ ಇದ್ದೀನಿ. ಆ್ಯಂಡ್ ಮುಖ್ಯವಾಗಿ ಹೇಳಬೇಕಂತಂದರೆ UPSC KPSC ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನೆಲ್ಲ ತುಂಬ ಅಂದರೆ ತುಂಬಾ ಹೆದರಿಸ್ಬಿಡ್ತಾರೆ. ಆ ಎಕ್ಸಾಮ್ ಹಾಗೆ ಹಿಂಗೆ ಅಂತ. ಇಷ್ಟು ದಿನ ನೀವು ಬರೆದಿದ್ರಲ್ಲ ಅದೇ ಥರದ್ದು ಇದು ಎಕ್ಸಾಮು. ಸೊ ನಾನು ಹೇಳೋದು ಏನಂತಂದರೆ ನಾವು ಫಸ್ಟ್ ಪ್ರಿಪೇರ್ ಆಗೋಣ. ಸೊ ನಾನು ಹಿಂದಿನ ವೀಡಿಯೋಸಲ್ಲಿ ಹೇಳ್ದಂಗೆ ಒಂದು ಸಲ ನಿಮ್ಮ ಮೈಂಡಿಗೆ ಬಂದುಬಿಡ್ಲಿ. ಈಗ ನನ್ನ ಹೆಸರು ಮುಂದೆ ನಾನು IAS ಅಂತ ಹಾಕ್ಕೊಂಡು ಬರ್ದ್ಕೊಂಡು ಯಾವಾಗಲೂ ಓದ್ತೀನಿ. ಸೊ ಅದು ನನಗೆ ಮೋಟಿವೇಟ್ ಆಗುತ್ತೆ. ಯಾಕಂದರೆ ನಾನು ಯಾವಾಗಲೂ ಬುಕ್ ಓಪನ್ ಮಾಡಬೇಕಾದ್ರೆ ನನ್ನ ಬುಕ್ ಮೇಲ್ಗಡೆ IAS ಅಂತ ಅಂದ್ಬಿಟ್ಟು ನಾನು ನೇಮ್ ಬರೆದಿರ್ತೀನಿ. ಸೊ ಅದೇ ರೀತಿ ನೀವು ಕೂಡ ಬರ್ಕೊಳ್ಳಿ. ಸೊ ಆ ನೇಮ್ನ ನೋಡಿದ ತಕ್ಷಣ ನಮ್ಗೆ ಆಟೋಮೆಟಿಕ್ಕಾಗಿ ಆ ಒಂದು ಆ್ಯಟಿಟ್ಯೂಡ್ ಬಿಲ್ಡ್ ಆಗುತ್ತೆ ಆ್ಯಂಡ್ ಒಂದು ಬಿಹೇವಿಯರೇ ಒಂದು ರೀತಿ ಚೇಂಜ್ ಆಗುತ್ತೆ. ಆ್ಯಂಡ್ ಯಾವುದು ಆ ಶೆಡ್ಯೂಲ್ಸ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಜವಾಬ್ದಾರಿ ಅನ್ನೋದು ತಾನಾಗೇ ಬರುತ್ತೆ. ಒಂದು ಸಲ ನೀವು ಏನೋ ಓದ್ತಿದ್ದೀನಿ ಅಂತ ಓದೋದು ಬೇಡ. ಜಸ್ಟ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಷ್ಟಿರಲಿ ಸಾಕು. ಲೈಫು UPSC, ಲೈಫು KPSC ಅವೆಲ್ಲ ಹೇಳ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಬಟ್ ರಿಯಾಲಿಟಿನ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಓದ್ಕೊಂಡು ಮುಂದೆ ಹೋಗ್ತಿರೋಣ. ಸೊ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಷ್ಟೇ. ಯಾಕೆಂದರೆ ನಾವು ಎಷ್ಟು ಓದ್ತೀವಿ ಅಷ್ಟು ನಮ್ಮ ತಲೆಯಲ್ಲಿರುತ್ತೆ. ಆ್ಯಂಡ್ ಅಷ್ಟನ್ನು ನಾವು ಎಕ್ಸಾಮ್ಸಲ್ಲಿ ಅವನ್ನ ಎಲ್ಲದನ್ನೂ ನೀಟಾಗಿ ಬರ್ಕೊಂಡು ಎಲ್ಲದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತಾ ಬಂದರೆ ಡೆಫಿನೆಟ್ಲಿ UPSC KPSC ಎಲ್ಲ ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ. ಆ್ಯಂಡ್ ಒಂದು ತಿಂಗ್ ನಾವು ಯಾರಿಗಾದರೂ ಒಳ್ಳೇದು ಮಾಡಬೇಕು ಅಂತಿತ್ತು ಅಂದರೆ ಇಡೀ ಯೂನಿವರ್ಸೇ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನಾವು UPSC ಪಾಸಾಗಿ IAS ಆದಮೇಲೆ ನಾವು ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದೆ ಅಂದರೆ 100% ನಾವು UPSC ಕ್ಲಿಯರ್ ಮಾಡೇ ಮಾಡ್ತೀವಿ. ಆ್ಯಂಡ್ ನಾವು ಒಳ್ಳೆ ಅಧಿಕಾರಿ ಆಗೇ ಆಗ್ತೀವಿ. ಸೊ ನಮ್ಮ ಮನಸ್ಸಲ್ಲಿ ಇವಾಗಲೇ ಬೇಡವಿಲ್ದಿರೋದು ಕೆಟ್ಟ ಆಲೋಚನೆಗಳು ಬರ್ತಿದ್ರೆ ಅದು ಹೇಗೆ ಸಾಧ್ಯ ನೀವೇ ಹೇಳಿ. ಸೊ ಕೆಟ್ಟದನ್ನು ಯಾವತ್ತೂ ಯೂನಿವರ್ಸ್ ಆಗೋದಕ್ಕೆ ಬಿಡೋಲ್ಲ, ನನಗೆ ಗೊತ್ತಿರೋಂಗೆ. ಸೊ ನನಗನ್ಸಿದ್ದನ್ನು ನಾನು ಹೇಳಿದೆ. ತಪ್ಪು ಅನಿಸಿದ್ರೆ ಐ ಆಮ್ ಸಾರಿ. ಸೊ ನೆಕ್ಸ್ಟ್ ನಾನು ಇವಾಗ ನಿಮಗೆ ತೋರಿಸ್ತಿರೋದು ಈ ಬುಕ್ಕಲ್ಲಿರುವಂಥ ಎನ್ವಿರಾನ್ಮೆಂಟ್ದು ಕರೆಂಟ್ ಅಫೇರ್ಸ್ ಎಷ್ಟು ಸಿಂಪಲ್ಲಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಷ್ಟೆಲ್ಲ ರಿಕ್ವೈರ್ಮೆಂಟ್ ಏನಿಲ್ಲ UPSC KPSCಗೆ ಅಂತಲೂ ಹೇಳಿರೋರನ್ನ ನಾನು ಕೇಳಿದ್ದೀನಿ. ಬಟ್ ಇನ್ಫ್ಯಾಕ್ಟ್ ಏನಂದರೆ ತುಂಬ ಡೆಪ್ತಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬ ವಿಚಾರಗಳನ್ನ ನಾವಿಲ್ಲಿ ನೋಡ್ಕೊಬೋದು. ಏನು ಓದೋದ್ರಿಂದ ಏನು ಲಾಸ್ ಆಗೋಲ್ಲ. ಬಟ್ ತುಂಬ ಎಕ್ಸಾಮ್ ಟೈಮಲ್ಲಿ 3 months 4 monthsಲ್ಲಿ ಇದ್ದಾಗ ಇಟ್ಕೊಂಡು ಕೂರೋದಲ್ಲ ಇಂಥ ಬುಕ್ಸ್ಗಳನ್ನ. ಇದು ಸ್ವಲ್ಪ ನೀವು ಓದ್ತಾನೇ ಇರಬೇಕು. ಆಗಾಗ ಈಗ ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ಸ್ ಬರುತ್ತೆ. ಸೊ ಆ ಥರ ಎಲ್ಲ ತೊಗೊಂಡು ಓದಿದ್ರೆ ದಟ್ ಈಸ್ ಫೈನ್. ಸೊ ಇವಾಗ ಕರೆಂಟ್ ಅಫೇರ್ಸ್ ಆಯಿತು. ಇವಾಗ ನಾನು ಎನ್ವಿರಾನ್ಮೆಂಟ್ ಓದ್ತಿದ್ದೇನಂತೆ. ಸೊ ನಾನು ಎನ್ವಿರಾನ್ಮೆಂಟಲ್ಲಿ ನಿನ್ನೆ ನಾನು ಆಲ್ಮೋಸ್ಟ್ ಎಕಾಲಜಿ ಕಂಪ್ಲೀಟಾಗಿ ಕವರ್ ಮಾಡಿದ್ದೆ. ಸೊ ನಾನಿವಾಗ ಬಯೋಡೈವರ್ಸಿಟಿಗೆ ಹೋಗಬೇಕು. ಸೊ ಬಯೋಡೈವರ್ಸಿಟಿ ಇವತ್ತು ಕಂಪ್ಲೀಟ್ ಮಾಡಿದ್ರೆ ನಾಳೆ ಕ್ಲೈಮೇಟ್ ಚೇಂಜ್ನ ಓದ್ಕೋಬೋದು. ಸೊ ಇವತ್ತು ಬಯೋಡೈವರ್ಸಿಟಿ ಕಂಪ್ಲೀಟ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ನಾನು ಮಧ್ಯಾಹ್ನದ ಮೇಲೆ ಕಡ್ಡಾಯ ಕನ್ನಡನ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಹಂಗೆ. ಸೊ ಅದಕ್ಕೆ ಅಂದರೆ ತುಂಬ ಟೈಮ್ ಇನ್ವೆಸ್ಟ್ ಮಾಡಬೇಕು, ಅಷ್ಟಿಷ್ಟು ತೆಕ್ಕೋಬೇಕು ಅಂತ ಏನೂ ಇಲ್ಲ. ಬಿಕಾಸ್ ಕನ್ನಡದಲ್ಲಿ ಇವಾಗ ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ KEA ಅವ್ರು ನಡೆಸ್ತಿರೋದು ವಿಲೇಜ್ ಅಕೌಂಟೆಂಟ್ ಅವರಿಗೆ ಕನ್ನಡ ಪೇಪರ್ ಬಂದುಬಿಟ್ಟು 100 ಕ್ವೆಶ್ಚನ್ ಪೇಪರ್ಸ್ಗಿರುತ್ತೆ. ಆ್ಯಂಡ್ ಈಚ್ ಕ್ವೆಶ್ಚನ್ಸು 1.5 marksಗೆ ಅಲಾಟ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ 150 marksiಗಿರುತ್ತೆ. ಬಟ್ ಇದರಲ್ಲಿ ಏನಂದರೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಆ್ಯಂಡ್ 50 marks ಮಾತ್ರ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ನೀವು 55 ತಗೊಂಡ್ರೆ ಇಟ್ಸ್ ಓಕೆ. ಸೊ ಇಷ್ಟೆಲ್ಲ ಗೊತ್ತಿದೆ. ಬಟ್ ಅಂದ್ರೂ ಎಲ್ಲೋ ಒಂದು ಕಡೆ ಭಯ ಯಾಕೆ ಅಂದರೆ ಎಲ್ಲಿ ಫೇಲ್ ಆಗಿಬಿಡ್ತೀನೋ ಅಂತಲ್ಲ, ನನ್ನನ್ನು ತೊಗೊಂಡೋಗ್ಬಿಟ್ಟು ಹುಣ್ಸೂರ್ಗೆ ಹಾಕ್ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಅಲ್ಲಿ ತನಕ ಜರ್ನಿ ಮಾಡ್ಕೊಂಡೋಗಿ ಯಾಕೆ ಬೇಕು ಎಡ್ವರ್ಟ್ ಮಾಡ್ಕೊಬಿಟ್ರೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಓದ್ಕೊಬಿಡೋಣ ಅಂತ. ನಂಗೆ ಸ್ವಲ್ಪ ಈ ಛಂದಸ್ಸು, ಈ ಸ್ವಲ್ಪ ತತ್ಸಮ ತದ್ಭವ ಇವೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ.
ಸೊ ಹಾಗಾಗಿ ಹೆಂಗಾದರೂ ಆಗಲಿ ಬೇಸಿಕ್ಸ್ ಚೆನ್ನಾಗಿತ್ತು ಅಂದರೆ ಅದು ತುಂಬಾ ಬೆಸ್ಟ್ ಅಲ್ವಾ. ಅದಕ್ಕೋಸ್ಕರ ನಾನು ಕನ್ನಡ ಓದ್ತಿದ್ದೀನಿ. ನೀವು ಯಾರ್ಯಾರು ಕನ್ನಡ ಓದ್ತಿದ್ದೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಸೊ ನನಗೇನಾರು ಡೌಟ್ ಬಂದರೆ ನಿಮಗೆ ಕೇಳ್ತೀನಿ. ಸೊ ನಿಮಗೇನಾರು ಡೌಟ್ ಬಂದರೆ ನನ್ನನ್ನು ಕೇಳಿ. ಯಾಕೆಂದರೆ ನನಗೆ ಕನ್ನಡ ಬಂದುಬಿಟ್ಟು ನಾನು ಇವಾಗಿಂದ ಓದೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆಂದರೆ ಫಸ್ಟ್ ನಾನು UPSC ಸಿಲೆಬಸ್ನ ಒಂದಷ್ಟು ಮುಗಿಸ್ಕೊಂಡು ಬಂದೆ. ಆಮೇಲೆ ಸಡನ್ನಾಗಿ KPSCಯಲ್ಲಿ KAS ಕಾಲ ಆಯಿತು. ಆಮೇಲೆ ಅದನ್ನು ನಾನು ಓದ್ಕೊಂಡು ಬಂದೆ. ಸೊ ಅದಾದಮೇಲೆ ಗ್ರೂಪ್ P ಬಂತು. ಸೊ ಅದೆಲ್ಲ ಮಾಡಬೇಕಾದ್ರೆ ನಂಗೆ ಕನ್ನಡನ ಅಷ್ಟೊಂದು ನೋಡಲಿಲ್ಲ ನಾನು ಏನು ಮಾಡಬೇಕಂತ. ಸೊ ಗ್ರೂಪ್ Pಗೆ ಅಂತ ಆ್ಯಕ್ಚುಲಿ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಗ್ರೂಪ್ Pಯಲ್ಲಿ ಕನ್ನಡ ಬಂದುಬಿಟ್ಟು ಬರೀ ಪತ್ರಲೇಖನ, ಪ್ರಬಂಧ, ಸೊ ಇವೆಲ್ಲ ಜಾಸ್ತಿ ಇಂಪಾರ್ಟೆಂಟ್ ಆ್ಯಂಡ್ ವೆಯ್ಟೇಜ್ ಜಾಸ್ತಿ ಇತ್ತು ಮಾರ್ಕ್ಸ್ದು. ಸೊ ನಾನೇನು ಅಂದ್ಕೊಂಡೆ ಇದೇ ರೀತಿ ಇರುತ್ತೆ ಅಂತ. ಸೊ ನನಗೆ ಆಮೇಲೆ ಗೊತ್ತಾಯಿತು, ಆಫ್ಟರ್ 15th ನನಗೆ ಗೊತ್ತಾಗಿದ್ದು. ಅಂದರೆ ಗೊತ್ತಿತ್ತು KEನಲ್ಲಿ ಇದು ಟಿಕ್ಕಿಂಗೆ ಅಂತ, ಬಟ್ ಕ್ವೆಶ್ಚನ್ ಪೇಪರಲ್ಲಿ ಇಷ್ಟೊಂದು ಗ್ರಾಮರ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ನಾನು ಅದಾದಮೇಲೆ ತುಂಬ ಕ್ವೆಶ್ಚನ್ ಪೇಪರ್ಸ್ನ ನೋಡಿದ್ಮೇಲೆ ನನಗೆ ಗೊತ್ತಾಯಿತು. ಸೊ ಗ್ರಾಮರ್ ಮೇಲೆ ತುಂಬಾ ಕ್ವೆಶನ್ಸ್ನ ಅವ್ರು ಕೇಳ್ತಾರೆ ಅಂದ್ಬಿಟ್ಟು. ಹಾಗಾಗಿ ನಾನು ಇವಾಗ ಒಂದು ಪುಟಾಣಿಗೆ ಏನು ತೊಂದರೆ ಇಲ್ಲ, ಇದೆಲ್ಲದ್ರ ಜೊತೆಗೆ ಅದೊಂದು 3 hours ಓದ್ಬಿಟ್ರೆ ಏನೋ ಒಂಥರ ಓದಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಕನ್ನಡ ನನಗೆ. ಅದಕ್ಕೋಸ್ಕರ ಓದ್ತೀನಿ. ಆ್ಯಂಡ್ ಸ್ವಲ್ಪ ನಾನು ಹಿಂದಿನ ವೀಡಿಯೋಸಲ್ಲಿ ಹೇಳ್ದಂಗೆ ಒತ್ತು ದೀರ್ಘ ಸ್ವಲ್ಪ ತಪ್ಪು ಮಾಡ್ತೀನಿ. ಅದಕ್ಕೋಸ್ಕರ ನಾನು ಅದನ್ನು ಚೂರು ನೀಟಾಗಿ ನೋಡ್ಕೊಳ್ಳೋಣ ಅಂತ. ಸೊ ಮಾರ್ನಿಂಗ್ ಅವರ್ಸಲ್ಲಿ ಕಂಪ್ಲೀಟಾಗಿ ನಾನು ಇದನ್ನು ಮುಗಿಸ್ಬಿಟ್ಟೆ. ಯಾಕಂದರೆ ನಂಗೆ ಸ್ವಲ್ಪ ಮಧ್ಯಾಹ್ನ 2 o'clock ಆದಮೇಲೆ ಸ್ವಲ್ಪ ನಿದ್ದೆ ಬರೋಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಒಂಥರ ಹೊಸ ಸಬ್ಜೆಕ್ಟ್ನ ಇಟ್ಕೊಂಡ್ರೆ ನಿದ್ದೆ ಬರೋಲ್ಲ ಅಂತ. ಸೊ ಇದು ನಾನು ಮಾಡಿರುವಂತಹ ನೋಟ್ಸು. ಸೊ ನಾನು ನಿಮಗೆ ಎಲ್ಲರಿಗೂ ನೆನ್ನೆ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ವ್ಯಾಕರಣ ಕನ್ನಡದಲ್ಲಿ ಯಾವ ಬುಕ್ನ ನಾನು ರೆಫರ್ ಮಾಡ್ತಿದ್ದೀನಿ ಅಂತ. ಸೊ ಇದೆಲ್ಲ ನಾನು ಪುಟ್ಪುಟಾಣಿಗೆ ಮಾಡ್ಕೊಂಡಿರೋದು. ಸೊ ನಾನು ನಾಳೆ ನಾಡಿದ್ದು ವೀಡಿಯೋಸಲ್ಲಿ ಇನ್ನೂ ಎಷ್ಟೆಷ್ಟು ಆಗುತ್ತೆ ಅಷ್ಟೆಲ್ಲ ಮಾಡಿಬಿಟ್ಟು ಹಾಕ್ತಿರ್ತೀನಿ. ಸೊ ನೀವು ಒಂದು ರೌಂಡ್ ಇದನ್ನು ನೋಡ್ಕೊಳ್ಳಿ ಆಯಿತಾ, ನಾನು ವೀಡಿಯೋ ನೋಡಬೇಕಾದ್ರೆ. ಯಾಕೆಂದರೆ ಒಂಥರ ಗ್ಲ್ಯಾನ್ಸ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಪತ್ರಲೇಖನ ನಾನು ಇನ್ನೊಂದು ಚೂರು ನೀಟಾಗಿ ಕಲ್ತ್ಕೋಬೇಕು. ಸೊ ಕಲ್ತ್ಕೊಬಿಟ್ಟು ಈ ಬುಕ್ಕಲ್ಲಿ ಬರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಹಂಗೆ ಖಾಲಿ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾನು ಹೋಗ್ತಾ ತುಂಬ ಅಂದರೆ ನನಗೆ ಅರ್ಥ ಆಗೋ ಥರ ನಾನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಕ್ರಿಯಾಪದಗಳೆಲ್ಲ ತುಂಬ ಅಲ್ಲಿ ಚಿತ್ತೆಲ್ಲ ಮಾಡಿದ್ದೀನಿ. ಸಾರಿ, ಬೇಜಾರು ಮಾಡ್ಕೊಬೇಡಿ ಆಯಿತಾ. ನಾನು ಹೇಳಿಲ್ವ ಸ್ವಲ್ಪ ಕನ್ನಡ ತಪ್ಪು ಮಾಡ್ತೀನಿ. ಬಟ್ ಡೆಫಿನೆಟ್ಲಿ ನಾನು ತಿದ್ಕೊತೀನಿ, ಸರಿನೂ ಮಾಡ್ಕೊತೀನಿ. ಆ್ಯಂಡ್ ನೋಡಿ ಈ ಥರ ಎಲ್ಲ ಸ್ಮಾಲ್ ಅಲ್ಲಲ್ಲೇ ನಾನು ಚಿಕ್ಕದಾಗಿ ಬರ್ಕೋತೀನಿ. ಈಗ ನಂಗೆ ಅದು ನೆನಪಿರುತ್ತೆ ಅಂತ. ಸೊ ನಾಳೆಯಿಂದ ನಾನು ಇನ್ನೊಂದು ಚೂರು ಅಪ್ಲೋಡ್ ಮಾಡ್ತಾ ಬರ್ತೀನಂತೆ. ಇದೇ ರೀತಿ ನಿಮ್ಮ ಸಪೋರ್ಟ್ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಮ್ಮ ಈ ಸ್ಟಡಿ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.